ನಮಸ್ಕಾರ ಎಲ್ರಿಗೂ. ಇವತ್ತು ನಾವು ಕುಂಭರಾಶಿಯವರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಯಾಕಂದ್ರೆ ಮುಂದಿನ 5 ದಿನ ಇದೆಯಲ್ಲ, ಅದು ಅವರ ಜೀವನವನ್ನೇ ಬದಲಾಯಿಸುವಂಥ ಒಂದು ದೈವಿಕ ಸಮಯ ಅಂತ ಹೇಳಲಾಗ್ತಿದೆ. ತುಂಬಾ ದಿನದಿಂದ ಕಾಯ್ತಾ ಇದ್ದ ಆ ಒಂದು ದೊಡ್ಡ ಬದಲಾವಣೆ ಈಗ ಬಂದೇ ಬಿಟ್ಟಿದೆ. ಹೌದು, ಕೇಳಿದ್ರಲ್ಲ, ಇವು ಸಾಮಾನ್ಯ ದಿನಗಳಲ್ಲ, ಜೀವನವನ್ನೇ ಬದಲಾಯಿಸುವ ದಿನಗಳು ಅಂತ. ಇದು ಸುಮ್ಮನೆ ಹೇಳೋ ಮಾತಲ್ಲ, ಇದು ಮುಂದೆ ಬರಲಿರೋ ಅದೃಷ್ಟದ ಒಂದು ಸೂಚನೆ. ಎಷ್ಟೋ ಸಮಯದಿಂದ ಕಾಯ್ತಾ ಇದ್ದ ಒಂದು ದೊಡ್ಡ ತಿರುವು ಇದೆಯಲ್ಲ, ಅದು ಈ 5 ದಿನಗಳಲ್ಲಿ ಶುರುವಾಗಲಿದೆ. ಸರಿ, ಹಾಗಾದ್ರೆ ಏನಿದು ಅಂತ ನೋಡೋಣ ಬನ್ನಿ. ಕುಂಭರಾಶಿಯವರ ಜೀವನವನ್ನ ಹತ್ರದಿಂದ ನೋಡಿದ್ರೆ ಹೊರಗಿಂದ ಎಲ್ಲವೂ ಸಖತ್ತಾಗಿದೆ, ಚೆನ್ನಾಗಿದೆ ಅಂತಾನೆ ಅನ್ಸುತ್ತೆ. ಆದರೆ ಆ ನಗುವಿನ ಹಿಂದೆ ಅದೆಷ್ಟು ನೋವಿದೆ, ಎಷ್ಟು ಕಷ್ಟಪಟ್ಟಿದ್ದಾರೆ, ಎಷ್ಟು ಸಹಿಸ್ಕೊಂಡಿದ್ದಾರೆ ಅನ್ನೋದು ಬಹುಶಃ ಅವರಿಗೆ ಮಾತ್ರ ಗೊತ್ತು. ಹೌದು, ಅದೆಷ್ಟೋ ಕಷ್ಟಗಳನ್ನ ಎದುರಿಸಿ ಕಣ್ಣೀರನ್ನ ಅವರೇ ಒರೆಸ್ಕೊಂಡು ಈ ಮಟ್ಟಕ್ಕೆ ಬಂದಿರ್ತಾರೆ. ಕುಂಭರಾಶಿಯವರ ಸ್ವಭಾವವೇ ತುಂಬಾನೇ ವಿಶಿಷ್ಟವಾದದ್ದು. ಹೊರಗಿನಿಂದ ನೋಡಿದ್ರೆ ಅಬ್ಬಾ, ಎಲ್ಲರ ಜೊತೆ ಎಷ್ಟು ಚೆನ್ನಾಗಿ ಬೆರೀತಾರೆ, ಪ್ರೀತಿಯಿಂದ ಮಾತಾಡ್ತಾರೆ, ತುಂಬಾನೇ ಪ್ರಾಮಾಣಿಕರು ಅನ್ಸುತ್ತೆ. ಆದ್ರೆ ಅವರ ಮನಸ್ಸಿನ ಒಳಗೆ ನೋಡಿದ್ರೆ ಸಣ್ಣ ಸಣ್ಣ ವಿಷಯಕ್ಕೂ ತಲೆ ಕೆಡಿಸ್ಕೊಳ್ಳೋದು, ನೋವನ್ನ ಯಾರಿಗೂ ತೋರಿಸದೆ ಮುಚ್ಚಿಟ್ಕೊಳ್ಳೋದು ಮತ್ತು ಜಗತ್ತಿಗೆ ತಮ್ಮ ಕಣ್ಣೀರನ್ನೇ ತೋರಿಸದಂತಹ ಒಂದು ಅಪಾರ ಧೈರ್ಯ ಅವರಲ್ಲಿ ಅಡಗಿರುತ್ತೆ. ಅದೇ ಎಷ್ಟೇ ಕಷ್ಟ ಬರಲಿ, ಎಂಥದ್ದೇ ಪರಿಸ್ಥಿತಿ ಇರಲಿ, ಅದಕ್ಕೆಲ್ಲ ತಲೆಬಾಗದೇ ಇರೋದು, ಒಂದ್ವೇಳೆ ಬಿದ್ರೂ ಕೂಡ ಮತ್ತೆ ಎದ್ದು ನಿಲ್ಲೋದು, ಸೋತ್ರೂ ಪರವಾಗಿಲ್ಲ ಅಂತ ಮತ್ತೆ ಶುರು ಮಾಡೋ ಗುಣ ಇದೆಯಲ್ಲ, ಅದೇ ಅವರ ನಿಜವಾದ ಶಕ್ತಿ. ಇದೇ ಅವರ ಆಂತರಿಕ ಬಲ. ಮತ್ತೆ ಇದೇ ಬಲ ಈಗ ಮುಂದೆ ಬರಲಿರೋ ಅದೃಷ್ಟಕ್ಕೆ ಒಂದು ಭದ್ರ ಅಡಿಪಾಯ ಹಾಕಿಕೊಟ್ಟಿದೆ. ಸರಿ, ಈಗ ಭವಿಷ್ಯವಾಣಿಯ ಒಂದು ಮುಖ್ಯವಾದ ಪಾಯಿಂಟಿಗೆ ಬರೋಣ. ಈ 5 ದಿನಗಳಲ್ಲಿ ಒಬ್ಬ ಮಹಿಳೆಯ ಆಗಮನ ಆಗುತ್ತೆ, ಅವರಿಂದ ಜೀವನದ ದಿಕ್ಕೇ ಬದಲಾಗುತ್ತೆ ಅಂತ ಹೇಳಲಾಗ್ತದೆ. ಆದರೆ ಯಾರು ಆ ಪ್ರಭಾವಿ ಮಹಿಳೆ? ಆ ರಹಸ್ಯ ಏನು? ಬನ್ನಿ ಈಗ ಅದನ್ನೇ ನೋಡೋಣ. ನೋಡಿ, ಅವರ ಪ್ರಭಾವ ಒಂದೇ ದಿನ ಒಂದೇ ಘಟನೆಯಲ್ಲಿ ಗೊತ್ತಾಗೋದಿಲ್ಲ. ಬದಲಿಗೆ ಸಣ್ಣ ಸಣ್ಣ ಆದರೆ ತುಂಬಾನೇ ಪವರ್ಫುಲ್ ಆದ ಘಟನೆಗಳ ಮೂಲಕ ಅದು ವ್ಯಕ್ತವಾಗುತ್ತೆ. ಹೇಗಂದ್ರೆ, ಅವರ ಯಾವುದೋ ಒಂದು ಮಾತು ನಿಮ್ಮಲ್ಲಿ ಮಲಗಿದ್ದ ಧೈರ್ಯವನ್ನ ಎಬ್ಬಿಸ್ಬೋದು, ಅಥವಾ ಅವರ ಮೂಲಕ ಬಂದ ಒಂದು ಅವಕಾಶ ವೃತ್ತಿಜೀವನಕ್ಕೆ ಹೊಸ ತಿರುವು ಕೊಡ್ಬೋದು. ಇಲ್ಲ ಅಂದ್ರೆ ಅವರು ನಿಮ್ಮ ಮೇಲೆ ಇಟ್ಟ ಒಂದು ನಂಬಿಕೆ ನಿಮ್ಮಲ್ಲೇ ಒಂದು ಹೊಸ ಆತ್ಮವಿಶ್ವಾಸವನ್ನ ತುಂಬೋದು. ಒಂದು ವಿಷಯ ನೆನಪಲ್ಲಿರಬೇಕು, ಆಕೆ ಕೇವಲ ಒಬ್ಬ ಸಾಮಾನ್ಯ ವ್ಯಕ್ತಿಯಲ್ಲ, ವಿಧಿಯಿಂದಲೇ ಕಳುಹಿಸಲ್ಪಟ್ಟ ಒಬ್ಬ ಪ್ರಮುಖ ವ್ಯಕ್ತಿ. ಇವತ್ತು ಅದು ಗೊತ್ತಾಗದೇ ಇರ್ಬೋದು, ಆದರೆ ಮುಂದೊಂದು ದಿನ ಓಹ್, ಇದೇ ನನ್ನ ಜೀವನವನ್ನ ಬದಲಾಯಿಸಿದ ಕ್ಷಣ ಅಂತ ಖಂಡಿತ ಅನ್ಸುತ್ತೆ. ಈಗ ಆ ಪರಿವರ್ತನೆಯ ಮೊದಲ ಹಂತ ಶುರುವಾಗತ್ತೆ. ಎಷ್ಟೋ ದಿನಗಳಿಂದ ಮನಸ್ಸಲ್ಲಿದ್ದ ಆರ್ಥಿಕ ಒತ್ತಡ, ಏನೋ ಒಂದು ಗುರುತು ಸಿಗದ ಭಾರ, ಆತಂಕಗಳೆಲ್ಲ ನಿಧಾನಕ್ಕೆ ಕರಗ್ಲಿಕ್ಕೆ ಶುರುವಾಗುತ್ತೆ. ಅಯ್ಯೋ, ಇದು ಯಾವಾಗ ಮುಗೀತಪ್ಪ ಅಂತ ಚಿಂತೆ ಮಾಡ್ತಾ ಇದ್ದ ಪರಿಸ್ಥಿತಿ ಇದೆಯಲ್ಲ, ಅದು ಈಗ ತಿಳಿಯಾಗಲಿದೆ. ಮತ್ತೆ ನೋಡಿ, ಈ ಬದಲಾವಣೆಗಳು ಬರೀ ಭಾವನಾತ್ಮಕವಾಗಿರೋದಿಲ್ಲ, ಪ್ರಾಕ್ಟಿಕಲ್ ಆಗಿ ಕೂಡ ಇರುತ್ತೆ. ಎಲ್ಲೋ ನಿಂತೋಗಿದ್ದ ಹಣ ಕೊನೆಗೂ ಕೈ ಸೇರ್ಲಿದೆ, ಸಾಲದ ಭಾರ ಸ್ವಲ್ಪ ಸ್ವಲ್ಪನೇ ಇಳಿಯುತ್ತೆ, ಅನಿರೀಕ್ಷಿತ ಮೂಲಗಳಿಂದ ಆದಾಯ ಬರಲಿಕ್ಕೆ ಶುರುವಾಗುತ್ತೆ. ಏನ್ ಮಾಡೋದು ಅನ್ನೋ ಚಿಂತೆಯ ಮನಸ್ಥಿತಿ ಹೋಗಿ ಬಂದಿದ್ದನ್ನ ಹೇಗೆ ನಿಭಾಯಿಸೋದು ಅನ್ನೋ ಒಂದು ಧೈರ್ಯ ಬರುತ್ತೆ. ಹೌದು, ಇದು ಕೇವಲ ಹಣದ ಬಗ್ಗೆ ಮಾತ್ರ ಅಲ್ಲ. ಯಾವಾಗ ಆರ್ಥಿಕ ಸ್ಥಿತಿ ಸುಧಾರಿಸ್ತೋ ಆಗ ಒಳಗಿನ ಆತ್ಮವಿಶ್ವಾಸ ಕೂಡ ತಾನಾಗಿಯೇ ಹೆಚ್ಚಾಗುತ್ತೆ. ಮತ್ತೆ ತಮ್ಮ ಮೇಲೆ ನಂಬಿಕೆ ಬರ್ಲಿಕ್ಕೆ ಶುರುವಾಗುತ್ತೆ. ಎಲ್ಲಾ ಸಂದರ್ಭಗಳು ತಮ್ಮ ಪರವಾಗಿ ತಿರುಗ್ತಾ ಇರೋದನ್ನ ನೋಡಿದಾಗ ಮನಸ್ಸಲ್ಲಿ ಒಂದು ರೀತಿಯ ಶಾಂತಿ, ಸಮಾಧಾನ ಮೂಡುತ್ತೆ. ಈ ಚಾರ್ಟ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಈ ಪಾಸಿಟಿವ್ ಎನರ್ಜಿ ಜೀವನದ ಎಲ್ಲಾ ಕ್ಷೇತ್ರಗಳ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅಂತ. ನೋಡಿ, ವೃತ್ತಿ ಮತ್ತು ಹಣಕಾಸಿನ ವಿಚಾರದಲ್ಲಿ ಅತಿ ದೊಡ್ಡ ಸುಧಾರಣೆ ಕಾಣುತ್ತೆ. ಅದರ ಜೊತೆಗೆ ಆತ್ಮವಿಶ್ವಾಸ ಮತ್ತು ಕುಟುಂಬದಲ್ಲಿನ ಶಾಂತಿಯಲ್ಲೂ ಕೂಡ ಒಂದು ಒಳ್ಳೆ ಪ್ರಗತಿಯಾಗೋದನ್ನು ನಾವು ನೋಡಬಹುದು. ಹಾಗಾದ್ರೆ ಇಷ್ಟೆಲ್ಲ ಬದಲಾವಣೆಗೆ ಕಾರಣವಾಗುವ ಆ ನಿಗೂಢ ಮಹಿಳೆ ಯಾರು? ಆ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಆಕೆ ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ದುರ್ಗಾದೇವಿಯ ಕೃಪೆ ಮತ್ತು ಆಶೀರ್ವಾದದ ಸ್ವರೂಪವೇ ಆಗಿರುತ್ತೆ. ಇದರ ಆಧ್ಯಾತ್ಮಿಕ ಮಹತ್ವ ಇದೆಯಲ್ಲ, ಅದು ತುಂಬಾನೇ ದೊಡ್ಡದು. ಅಂದ್ರೆ ದುರ್ಗಾದೇವಿಯ ಅನುಗ್ರಹವೇ ಒಂದು ರಕ್ಷಣಾತ್ಮಕ ಶುಭಶಕ್ತಿಯಾಗಿ ಮನೆಗೆ ಬರುತ್ತೆ ಅಂತ. ಇದು ಮನೆಯಲ್ಲಿರೋ ನೆಗೆಟಿವ್ ಎನರ್ಜಿನ ದೂರ ಮಾಡಿ, ಶತ್ರುಗಳನ್ನ ಶಾಂತಗೊಳಿಸಿ, ಎಲ್ಲ ಅಡೆತಡೆಗಳನ್ನ ನಿವಾರಿಸುತ್ತೆ. ಹಾಗಾದ್ರೆ ಈ ದೈವಿಕ ಅನುಗ್ರಹವನ್ನ ಸುಮ್ಮನೆ ಕಾಯ್ತಾ ಕೂರೋದಕ್ಕಿಂತ ಅದನ್ನ ಸಕ್ರಿಯವಾಗಿ ನಾವು ಹೇಗೆ ಸ್ವಾಗತಿಸ್ಬೋದು? ಅದಕ್ಕೆ ಕೆಲವು ಮಾರ್ಗಗಳಿದೆ. ಈಗ ಆ ಶುಭ ಶಕ್ತಿಯನ್ನ ಬರಮಾಡ್ಕೊಳ್ಳೋಕೆ ಏನ್ ಮಾಡಬೇಕು ಅಂತ ನೋಡೋಣ. ಬರ್ಲಿರೋ ಈ 5 ದಿನಗಳಲ್ಲಿ ಈ ಕೆಲವು ಸರಳವಾದ ವಿಧಿಗಳನ್ನ ಪಾಲಿಸೋದ್ರಿಂದ ಆ ದೈವಿಕ ಶಕ್ತಿಯನ್ನ ಆಕರ್ಷಿಸ್ಬೋದು ಅಂತ ಹೇಳಲಾಗುತ್ತೆ. ಮೊದಲನೇದಾಗಿ, ಮನೆಯನ್ನ ತುಂಬಾನೇ ಸ್ವಚ್ಛವಾಗಿ, ಶುದ್ಧವಾಗಿ ಇಟ್ಕೊಳ್ಳಿ. ಪ್ರತಿದಿನ ಸಂಜೆ ದೀಪ ಹಚ್ಚಿ, ಧೂಪ ಹಾಕಿ, ಹತ್ತಿರದ ದುರ್ಗಾದೇವಿಯ ದೇವಸ್ಥಾನಕ್ಕೆ ಹೋಗಿ ಒಂದು ತೆಂಗಿನಕಾಯಿ ಒಡಿವಿ.
ಹಾಗೆ ನಾಯಿ ಅಥವಾ ಕೋತಿಗಳಿಗೆ ಏನಾದ್ರೂ ಆಹಾರ ಕೊಡಿ. ಇಷ್ಟೆಲ್ಲ ಶ್ರದ್ಧೆಯಿಂದ ಮಾಡಿದ್ರೆ ಅದರ ಫಲಗಳು ಅಪಾರವಾಗಿರುತ್ತೆ. ಕೈ ಹಾಕಿದ ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸೂ ಸಿಗುತ್ತೆ, ಆರ್ಥಿಕ ಲಾಭಗಳು ಸ್ಥಿರವಾಗುತ್ತೆ, ಕುಟುಂಬದಲ್ಲಿ ಸಾಮರಸ್ಯ, ಸಂತೋಷ ಮತ್ತೆ ಬರುತ್ತೆ. ಜೀವನದಲ್ಲಿರೋ ಎಲ್ಲಾ ಅಡೆತಡೆಗಳು ಕರಗಿ ಹೋಗುತ್ತೆ ಮತ್ತು ಮುಖ್ಯವಾಗಿ ಏಳಿನಾಟಿ ಶನಿಯ ದುಷ್ಪರಿಣಾಮಗಳಿಂದಲೂ ಮುಕ್ತಿ ಸಿಗುತ್ತೆ. ಈ 5 ದಿನಗಳು ಸುಮ್ಮನೆ ಬಂದು ಹೋಗೋ ದಿನಗಳಲ್ಲ, ಬದಲಾಗಿ ಜೀವನವನ್ನೇ ಬದಲಾಯಿಸುವ ಒಂದು ಅದ್ಭುತವಾದ ಅವಕಾಶ. ಸಂಪೂರ್ಣ ನಂಬಿಕೆಯಿಂದ ಮುಂದುವರೆದ್ರೆ ಭವಿಷ್ಯವು ದೇವಿಯ ಕೃಪೆಯಿಂದ ಖಂಡಿತವಾಗಿಯೂ ಪ್ರಕಾಶಮಾನವಾಗಿರುತ್ತೆ. ಈ ದೊಡ್ಡ ಅವಕಾಶವನ್ನ ಮಿಸ್ ಮಾಡ್ಕೋಬೇಡಿ.